ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಓಂ ಶ್ರೀ ಗುರು ರಾಘವೇಂದ್ರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರೇ, ಇವಾಗ ಅವರು ನ್ಯಾಯ ನೀತಿ ಧರ್ಮದಿಂದ ನೀವೇ ನೋಡಿ, ನೀವೇ ಅದು ಏನು ಮಾಡಬೇಕು, ಏನು ತೀರ್ಮಾನ ಮಾಡ್ಕೊಡ್ಬೇಕು ಮಾಡ್ಕೊಡಪ್ಪ. ಇವಾಗ ಅವ್ರು ಏನು ಕೇಳ್ಕೊಂಡಿದ್ದಾರೆ ಅದಕ್ಕೆ ಬದ್ಧವಾಗಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಲ್ವಾ. ಈಗ ಅವ್ರಿಗೊಂದು ನ್ಯಾಯ ಬೇಕು. ಆ ನ್ಯಾಯ ನೀತಿ ಧರ್ಮದಿಂದ ಏನಾಗಬೇಕು ಅದಾಗುತ್ತೆ ಮಗಳೇ. ನಾನು ಖಂಡಿತ ತೀರ್ಮಾನ ಮಾಡಿಕೊಡೋದು ಜವಾಬ್ದಾರಿ ನಂದು ಅಂತ ಯಾವ ಭಾಗದಿಂದ ಕೊಡಪ್ಪ. ಅವ್ರದ್ದು ಆ ಕೆಲಸ ಆದಮೇಲೆ ಅವ್ರ ಮಂತ್ರಾಲಯಕ್ಕೆ ಬಂದು ಅವರು ನಿಮ್ಗೆ ಏನ್ ಸೇವೆನ ಸಲ್ಲಿಸ್ಬೇಕೋ ಸಲ್ಲಿಸ್ತಾರೆ ಕಣಪ್ಪ. ಮಾಡ್ಕೊಡ್ತೀಯಪ್ಪ? ಮಾಡ್ಕೊಡ್ತೀರಾ? ರಾಯರಿದ್ದಾರೆ, ಅಳಬೇಡಿ. ಒಂದ್ಸಲಿ ಮಂತ್ರಾಲಯಕ್ಕೆ ಹೋಗಿ ಇದೆಲ್ಲ ಆದ್ಮೇಲೆ ಯಾರಿಗಾರು ಹೊಟ್ಟೆ ಹಸ್ತಿರೋರಿಗೆ 5 ಜನಕ್ಕೂ ನಿಮ್ ಕೈ ಏನ್ ಶಕ್ತಿ ನಮ್ಮ ಮನೇಲೆ ಮಾಡ್ಬಿಟ್ಟು ರಾಯರ ಮುಂದೆ ಇಟ್ಟು ತಗೊಂಡೋಗಿ, ಆಯ್ತಾ? ಒಳ್ಳೇದಾಗೇ ಆಗುತ್ತೆ. ಒಂಚೂರು ನಿಧಾನ ಆಗುತ್ತೆ. ಯಾಕೆಂದ್ರೆ ಯೋಚನೆ ಮಾಡ್ತಾರಲ್ಲ, ಎಲ್ಲ ಯೋಚನೆ ಮಾಡಿ ನಿಧಾನ ಆದ್ರೂ ನಿಮ್ಮ ಕಡೆ ನಿಮ್ಮ ಪರವಾಗಿ ಮಾಡ್ಕೊಡ್ತಾರೆ. ನೀವು ಮತ್ತೆ ಈ ಮನೆಗೆ ಬಂದೇ ಬರ್ತೀರಾ. ನನ್ಗೆ ಹಿಂಗಾಯ್ತು ರಾಯರೇ ಅಂತ ರಾಯರು ಒಂದು ಥ್ಯಾಂಕ್ಸ್ ಹೇಳಕ್ ಬಂದೇ ಬರ್ತೀರಾ. ಖುಷಿನಾ? ಅಳಬೇಡಿ, ರಾಯರಿದ್ದಾರೆ.